ನಾವು ಬೇಗ ವೈದ್ಯರನ್ನ ಅರಮನೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ನಡ್ಕೊಂಡು ಹೋಗೋಕೆ ನಮ್ಗೆ ಸಮಯ ಇಲ್ಲ. ಜೈ ಶ್ರೀರಾಮ. ನಾವಿಲ್ಲಿಗೆ ಹೇಗೆ ಬಂದ್ವಿ? ವೈದ್ಯರೇ, ನೀವು ಇಲ್ಲಿದ್ದೀರಾ? ನಿಮ್ಮನ್ನ ನಾವು ಆಗ್ಲಿಂದ ಹುಡುಕ್ತಿದೀವಿ. ಅಮ್ಮಂಗೆ ಹೊಟ್ಟೆ ತುಂಬಾ ನೋವ್ತಿದೆ ವೈದ್ಯರೇ, ಬೇಗ ಬನ್ನಿ. ವೈದ್ಯರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಕುಮಾರ, ಸ್ವಲ್ಪ ಸಮಯದ ಹಿಂದೆ ನಾವು ಸಾಕವನ ಪರ್ವತದ ಶಿಖರದ ಮೇಲಿದ್ದೆವು. ಇಲ್ಲಿಂದ ಸಾವಿರಾರು ಮೈಲಿ ದೂರ ಬಿರುಗಾಳಿ ಬಂತು. ನೋಡಿದರೆ ನಾವಿಲ್ಲಿದ್ದೇವೆ. ಬಿರುಗಾಳಿ? ಹೌದೌದು, ಬಂದಿತ್ತು. ಅದಕ್ಕೆ ನೀವು ಸುಮೇರುಗೆ ಬೇಗ ಬಂದಿದ್ದೀರಾ. ಆದರೂ ವೈದ್ಯರೇ, ಬಿರುಗಾಳಿ ಬಂದ್ರೆ ಆಕಾಶದಲ್ಲಿ ಮೋಡಗಳೇ ಚದುರಿ ಹೋಗ್ತವೆ. ಇದ್ರ ಮುಂದೆ ಸಾಮಾನ್ಯರಾದ ನಾವ್ಯಾವ ಲೆಕ್ಕ? ಆದರೆ ಜಾಸ್ತಿ ಸಮಯ ಇಲ್ಲ, ಬೇಗ ಬನ್ನಿ, ಹೋಗೋಣ. ನಡೆಯಿರಿ. ಸ್ವಾಮಿ, ಮಾರುತಿಗೆ ದಿವ್ಯ ಶಕ್ತಿಗಳಲ್ಲದೆ ಸಮಯ ಪ್ರಜ್ಞೆಯೂ ಇದೆ. ದೇವಿ, ಮಾರುತಿಯ ದಿವ್ಯ ಶಕ್ತಿಗಳನ್ನು ಸೃಷ್ಟಿಯ ಎದುರು ತೋರಿಸುವ ಸಮಯ ಇನ್ನೂ ಬಂದಿಲ್ಲ. ಪ್ರತಿಯೊಂದು ಕಲ್ಯಾಣಕ್ಕಾಗಿ ಒಂದೊಂದು ಲೀಲೆ ನಿರ್ಧಾರವಾಗಿದೆ. ಇದೇ ಕಾರಣಕ್ಕಾಗಿ ಸರಿಯಾದ ಸಮಯ ಬರುವವರೆಗೂ ಅವರ ಶಕ್ತಿಗಳನ್ನು ಅಡಗಿಸಿಕೊಳ್ಳಲೇಬೇಕು. ವಿಶೇಷವಾಗಿ ಈ ಸಮಯದಲ್ಲಿ ಶನಿದೇವನ ವಕ್ರದೃಷ್ಟಿ ಅವನ ಮೇಲೆ ಕೇಂದ್ರಿತವಾಗಿದೆ. ಮಾರುತಿ ತನ್ನ ಶಕ್ತಿಯನ್ನು ಅನಾವಶ್ಯಕವಾಗಿ ಯಾವಾಗ ಪ್ರಯೋಗಿಸುತ್ತಾನೋ ಎಂದು ಶನಿದೇವ ಕಾಯುತ್ತಿದ್ದಾರೆ. ಏನಾಗಿದೆ ವೈದ್ಯರೇ? ಸಮಸ್ಯೆ ಏನೆಂದು ತಿಳಿಯುತ್ತೆ? ಎಲ್ಲವೂ ಸರಿಯಾಗುತ್ತದೆ ಅಲ್ಲವೇ? ರೋಗ ಲಕ್ಷಣವೇ ನಮಗೆ ತಿಳಿಯುತ್ತಿಲ್ಲ. ಔಷಧಿ ಹೇಗೆ ಕೊಡುವುದು? ಏನಾದ್ರೂ ಉಪಾಯ ಮಾಡಿ ವೈದ್ಯರೇ. ನಮ್ಮ ಪ್ರಕಾರ ಇರುವುದು ಒಂದೇ ಮಾರ್ಗ, ಅದುವೇ ಚಂದ್ರಜಲ. ಚಂದ್ರಜಲವನ್ನು ಕುಡಿಸಿದರೆ ಅದರ ಶೀತಲತೆಯಿಂದ ಈ ಉರಿ ಕಡಿಮೆಯಾಗುತ್ತದೆ. ಮತ್ಯಾಕ್ ತಡ? ಕೊಡಿ ಚಂದ್ರಜಲ. ಕುಮಾರ, ಚಂದ್ರಜಲ ದೊರಕುವುದು ಅಷ್ಟು ಸುಲಭವಲ್ಲ. ಬೇರೆ ಏನಾದರೂ ಯೋಚಿಸಬೇಕು. ಪುತ್ರ ಮಾರುತಿ,
ನೀವು ನಿಮ್ಮ ಅಮ್ಮನ ಬಳಿಯಲ್ಲಿಯೇ ಇರಿ. ನಾವು ಮತಂಗ ಋಷಿಗಳ ಬಳಿ ಹೋಗಿ ಬರುತ್ತೇವೆ. ಅವರಿಂದ ಯಾವುದಾದ್ರೂ ಪರಿಹಾರ ಸಿಗಬಹುದು. ಆಗ್ಲಿ ಪಿತಾಶ್ರೀ. ಬನ್ನಿ. ಮಾರುತಿ, ಈ ನೋವನ್ನು ನಮ್ಮಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದೇನಾದ್ರೂ ಆಗ್ಲಿ ಅಮ್ಮ, ನಿಮ್ಗೋಸ್ಕರ ಚಂದ್ರಜಲವನ್ನ ತಂದೇ ತರ್ತೀವಿ. ಪ್ರಭು, ಮಾರುತಿಗೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಮಾರ್ಗ ಸಿಕ್ಕಿದೆ. ಸ್ವಾಮಿ, ಮುಂದೇನು ಗತಿ? ಸಮಯಕ್ಕೆ ಸರಿಯಾಗಿ ರೋಗಿಯನ್ನು ಸೇರುವ ಔಷಧಿ ಮಾತ್ರ ಉಪಯುಕ್ತವೆನಿಸಿಕೊಳ್ಳುತ್ತದೆ. ನೀನು ನಮ್ಮ ಸಂಕೇತದ ನಿರೀಕ್ಷೆ ಮಾಡು. ಹೇ ಚಂದ್ರದೇವ, ಅಂಜನಿ ಪುತ್ರ ಮಾರುತಿ ನಿಮ್ಮ ಬಳಿಗೆ ಬಂದಿದ್ದಾರೆ. ಕೃಪೆ ಮಾಡಿ ದರ್ಶನ ನೀಡಿ ಪ್ರಭು. ಹೇಳಿ ಪುತ್ರ ಮಾರುತಿ, ನಮ್ಮಿಂದ ಯಾವ ಸಹಾಯವಾಗಬೇಕು? ನಮ್ ತಾಯಿ ಸಂಕಷ್ಟದಲ್ಲಿದ್ದಾರೆ ಚಂದ್ರದೇವ. ಈ ಸಮಯದಲ್ಲಿ ಅವರನ್ನ ರಕ್ಷಿಸೋಕೆ ನಿಮ್ಮಿಂದ ಮಾತ್ರ ಸಾಧ್ಯ ಚಂದ್ರದೇವ. ನಮಗೆ ನಿಮ್ಮಿಂದ ಪವಿತ್ರ ಜಲ ಬೇಕು ಚಂದ್ರದೇವ. ಅವಶ್ಯವಾಗಿ. ಚಂದ್ರಜಲದ ಶೀತಲತೆ ಯಾವುದೇ ವಿಷವನ್ನು ನಿಷ್ಕ್ರಿಯಗೊಳಿಸುತ್ತದೆ. ನೀವು ಶೀಘ್ರವೇ ಹೋಗಿ ಇದನ್ನು ನಿಮ್ಮ ಅಮ್ಮನಿಗೆ ಕುಡಿಸಿ. ಅವರ ಆರೋಗ್ಯ ಸುಧಾರಿಸುವುದು. ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು ಚಂದ್ರದೇವ. ಚಂದ್ರಜಲ ಆವಿಯಾಗಿ ಹೋಯ್ತು. ಆದ್ರೆ ಹೇಗ್ ಸಾಧ್ಯ? ಮಹಾದೇವ, ನಮ್ಮ ರಾಣಿ ಅವರ ನೋವನ್ನು ಕಡಿಮೆ ಮಾಡು ಮಹಾದೇವ. ಚಂದ್ರಜಲ ಆವಿಯಾಗಿ ಹೋಯಿತೆ, ಅದು ಹೇಗೆ ಸಾಧ್ಯ? ಹೇಗೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಪ್ರಭು. ಮೊದಲೇ ನಮ್ಮ ಹತ್ರ ಈಗ ಸಮಯ ಕಮ್ಮಿ ಇದೆ, ಜೊತೆಗೆ ಈ ಸಮಸ್ಯೆ ಬೇರೆ. ಸರಿ, ನಮ್ಮ ಬಳಿ ಒಂದು ಉಪಾಯವಿದೆ. ತೆಗೆದುಕೊಳ್ಳಿ. ಈ ಕಳಶದಲ್ಲಿ ಚಂದ್ರಜಲ ಸುರಕ್ಷಿತವಾಗಿರುತ್ತದೆ. ಪುನಃ ಧನ್ಯವಾದಗಳು ಚಂದ್ರದೇವ. ಇದ್ದಕ್ಕಿದ್ದಾಗೆ ಇಷ್ಟೊಂದು ಕಾಗೆಗಳು ಎಲ್ಲಿಂದ ಬಂದವು? ಇವುಗಳಿಂದ ಚಂದ್ರಜಲವನ್ನ ರಕ್ಷಿಸಬೇಕು. ಇದು ನಮ್ಮ ತಾಯಿಯ ಜೀವದ ಪ್ರಶ್ನೆ. ಹೋಗಿ ಇಲ್ಲಿಂದ. ಅಯ್ಯೋ, ಬಿದ್ದೋಯ್ತು. ಮತ್ತೆ ಚಂದ್ರದೇವನ ಹತ್ರ ಹೋಗ್ಬೇಕು. ಮಾರುತಿ, 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 ಎಲ್ಲಿದ್ದೀರಾ ಮಾರುತಿ? ರಾಣಿ ಮಾತೆ, ಅವರು ತಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. ಮಾರುತಿನ ಕರೀರಿ, ನಾವು ಅವ್ರನ್ನ ನೋಡಬೇಕಾಗಿದೆ. ನಮ್ಮ ಅಂತಿಮ ಕ್ಷಣದಲ್ಲಿ ಮಾರುತಿ ನಮ್ಮ ಪಕ್ಕದಲ್ಲೇ ಇರಬೇಕು. ಹೇ ಪ್ರಭು, ನಮ್ಗೆ ಇನ್ನೊಂದ್ಸಲ ಸಹಾಯ ಮಾಡಿ. ನಿಮಗೆ ಪೂರ್ತಿ ನಂಬಿಕೆ ಇದೆಯೇ?
ಮತ್ತೇನಾದರೂ? ಇಲ್ಲ ಇಲ್ಲ ಪ್ರಭು, ಈಗ ನಮಗ್ ಗೊತ್ತಾಗಿದೆ ಪ್ರಭು, ಚಂದ್ರಜಲವನ್ನ ಹೇಗೆ ಸುಮೇರುಗ್ ತಗೊಂಡು ಹೋಗ್ಬೇಕು ಅಂತ. ನಿಮ್ಮ ಸಂಕಲ್ಪ ಮೆಚ್ಚುವಂತದ್ದೇ ಪುತ್ರ, ಆದರೆ ಇದೇ ಕೊನೆಯ ಬಾರಿ. ಇದರ ನಂತರ ನಾವು ನಿಮಗೆ ಸಹಾಯ ಮಾಡಲಾಗುವುದಿಲ್ಲ ಪುತ್ರ. ಇವತ್ತು ನಿಮ್ಮಿಂದ ನಮ್ಗೆ ತುಂಬಾ ಸಹಾಯ ಆಯ್ತು ಚಂದ್ರದೇವ. ನಿಮ್ಮ ಸಹಾಯವನ್ನ ನಾವ್ ಯಾವತ್ತೂ ಮರೆಯೋದಿಲ್ಲ. ಮಹಾದೇವಂಗೆ ಪ್ರಾರ್ಥಿಸ್ತೀವಿ, ಚಂದ್ರದೇವಂಗೂ ಒಂದಿನ ಸಹಾಯ ಮಾಡೋಕೆ ಅವಕಾಶ ಕೊಡಿ ಅಂತ. ನಮ್ಮ ಮನಸ್ಸಿನ ಚಂಚಲತೆಯಿಂದ ಹೋದ್ ಬಾರಿನೂ ನಾವು ಚಂದ್ರಜಲವನ್ನ ಬೀಳ್ಸಿದ್ವಿ, ಆದ್ರೆ ಈ ಸಲ ತಾಳ್ಮೆ ಇರ್ಲಿ ಮಾರುತಿ. ಜೈ ಶ್ರೀರಾಮ. ಈ ಮಾರುತಿ ಎಲ್ಲಿ ಹೋದನು? ಇಲ್ಲೇ ಇದ್ದಾನಲ್ಲ. ದೇವಿ 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 ಅಂಜನಿ, ನೋಡಿ ಗುರುದೇವ, ನಮ್ಮ ಅಂಜನಿಗೆ ಏನಾಗಿದೆ ಎಂದು. ಧೈರ್ಯವಾಗಿರಿ ಮಹಾರಾಜ, ಧೈರ್ಯವಾಗಿರಿ. ನಮ್ಮ ಅಂತಿಮ ಕ್ಷಣ ಬರ್ತಾ ಇದೆ. ಮಾರುತಿ ಎಲ್ಲಿ ಹೋದ್ರು? ಮಾರುತಿನ ಕರ್ಕೊಂಡು ಬನ್ನಿ. ಅಮ್ಮ, ಮಾರುತಿ. ಮಾರುತಿ, ನಮ್ಮ ಹತ್ರ ಬನ್ನಿ ಮಾರುತಿ. ಮಾರುತಿ, ಚಂದ್ರಜಲ, ಅಮ್ಮ, ನೋವೆಲ್ಲ ಹೋಯ್ತಾ? ನೀವು ಚೇತರಿಸಿಕೊಂಡ ಹಾಗಿದೆ. ಹೌದು ಸ್ವಾಮಿ, ನಮ್ಮ ಹೊಟ್ಟೆ ನೋವು ಇದ್ದಕ್ಕಿದ್ದಾಗಿದೆ ಮಾಯವಾಗ್ಬಿಡ್ತು ಸ್ವಾಮಿ. ಮಾರುತಿ, ಮಾತಾಪಿತರ ಕರ್ತವ್ಯ ಏನು ಗೊತ್ತಾ? ಅವರು ತಮ್ಮ ಸಂತಾನವನ್ನ ರಕ್ಷಣೆ ಮಾಡೋದು. ಆದ್ರೆ ನೀವು ನಮ್ಮ ಜೀವನ ಉಳಿಸಿ ಜಗತ್ತಿನ ಮಾತನ್ನೇ ಮರೆಸ್ಬಿಟ್ರಿ. ನಾವೆಂಥ ಭಾಗ್ಯಶಾಲಿಗಳು ಮಾರುತಿ. ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು ಪ್ರಭು. ಕುಮಾರ, ನಿನಗೆ ಈ ಚಂದ್ರಜಲ ಎಲ್ಲಿಂದ ದೊರೆಯಿತು? ನಾವು ಚಂದ್ರದೇವನಿಗೆ ಪ್ರಾರ್ಥನೆ ಮಾಡಿದ್ವಿ, ನಮ್ಮ ತಾಯಿಯನ್ನ ರಕ್ಷಿಸಿ ಅಂತ. ಮತ್ತೆ ಒಬ್ಬ ನಿಸ್ವಾರ್ಥ ಭಕ್ತನ ಪ್ರಾರ್ಥನೆಯನ್ನು ಯಾವುದೇ ಭಗವಂತನಾದರೂ ಕೇಳಿಸಿಕೊಳ್ಳಲೇಬೇಕು. ಓಂ ಚಂದ್ರದೇವಾಯ ನಮಃ. ಓಂ ಚಂದ್ರದೇವಾಯ ನಮಃ. ನಮ್ಮ ದೇವರ ಕೃಪೆ ಮತ್ತು ನಮ್ಮ ಪ್ರಜೆಗಳ ಆಶೀರ್ವಾದದಿಂದ ನಾವು ದೊಡ್ಡ ವಿಪತ್ತಿನಿಂದ ಪಾರಾಗಿದ್ದೇವೆ. ಈ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ನಾವು ಒಂದು ಮಹೋತ್ಸವವನ್ನು ಏರ್ಪಡಿಸುತ್ತೇವೆ. ನಾಳೆಯ ಮಹೋತ್ಸವಕ್ಕಾಗಿ ಎಲ್ಲ ಪ್ರಜೆಗಳನ್ನು ಆಮಂತ್ರಿಸಿ. ಹೋಗಿ. ಮಹೋತ್ಸವ ಭೃಂಗಿ, ಮಹೋತ್ಸವ ತುಂಬಾ ಆನಂದವಾಗಿರುತ್ತೆ. ಹೌದು ನಂದಿ, ಹೌದು. ನಮ್ಮ ಮಾರುತಿ ಮಾಡಿರುವ ಈ ಕಾರ್ಯವನ್ನು
ಒಂದು ಹಬ್ಬದಂತೆ ವಿಜೃಂಭಣೆಯಿಂದ ಆಚರಿಸುವುದರಲ್ಲಿ ತಪ್ಪೇನಿದೆ? ಸತ್ಯ ಹೇಳಿದೆ ಭೃಂಗಿ, ಸತ್ಯ ಹೇಳಿದೆ. ಮತ್ತು ಈ ಮಹೋತ್ಸವ ಒಂದು ಪ್ರಕಾರವಾಗಿ ಅವರ ಸಾಧನೆಗಾಗಿ ಸಮರ್ಪಿಸಬೇಕು. ಈಗ ಸ್ಪಷ್ಟವಾಗುತ್ತಿದೆ, ಶನಿದೇವನು ಮಾರುತಿಗೆ ಬುದ್ಧಿ ಕಲಿಸಲೆಂದೇ ದೇವಿ ಅಂಜನಿಯನ್ನು ಗುರಿ ಮಾಡಿದ್ದರು. ಈಗ ಅವರಿಗೂ ಸ್ಪಷ್ಟವಾಗಿ ತಿಳಿದಿರಬೇಕು ಅಲ್ವೇ ಮಾತೆ? ನಮ್ಮ ಪ್ರೀತಿಯ ಮಾರುತಿ ದಿವ್ಯ ಶಕ್ತಿಗಳ ಉಪಯೋಗವನ್ನ ಯಾರಿಗೂ ಹಾನಿ ಮಾಡಲಲ್ಲ, ಅದನ್ನ ಪ್ರಾಣವನ್ನು ರಕ್ಷಿಸಲು ಉಪಯೋಗಿಸುತ್ತಾರೆ. ಈಗಲಾದರೂ ಶನಿದೇವ ತಮ್ಮ ಪರೀಕ್ಷೆಗಳಿಗೆ ವಿರಾಮ ನೀಡಬಹುದು, ಹೌದಲ್ಲವೇ ಪ್ರಭು? ನಿಮ್ಮ ಈ ಮಂದಹಾಸದ ಹಿಂದಿನ ತಾತ್ಪರ್ಯವೇನು ಪ್ರಭು? ನೀವೇ ನೋಡಿ ದೇವಿ. ಪ್ರಭು, ಆ ಮಾರುತಿ ತಮ್ಮ ಶನಿ ಮಾರಕ ದೋಷದ 2ನೇ ಅಸ್ತ್ರವನ್ನು ಎದುರಿಸಿ ಬಿಟ್ಟರು. ಆದರೂ ನೀವು ಸುಮ್ಮನಿದ್ದೀರಿ? ನಮಗೆ ತಿಳಿದಿದೆ ಕಾಗವಾಹನ. ಶನಿ ಮಾರಕ ದೋಷದ 3 ಹಂತಗಳಿರುತ್ತವೆ. 3ನೆಯ ಮತ್ತು ಅಂತಿಮ ಹಂತ ಇನ್ನೂ ಶೇಷವಿದೆ. ಅಂದರೆ ಮೊದಲ 2 ಅಸ್ತ್ರಗಳು? ಈ ಮೊದಲ ಮತ್ತು ದ್ವಿತೀಯ ಪ್ರಹಾರಗಳಂತೂ ಕೇವಲ 3ನೆಯ ಮತ್ತು ಅಂತಿಮ ಪ್ರಹಾರದ ಆಧಾರಗಳು. ಈ ಪ್ರಹಾರದ ಮುಖಾಂತರ ನಾವು ಮಾರುತಿಯ ಮನಸ್ಸಿನಲ್ಲಿ ಭಯದ ಬೀಜವನ್ನು ಬಿತ್ತಿದ್ದೇವೆ ಕಾಗವಾಹನ. ಯಾವ ಭಯ ಪ್ರಭು? ಯಾರನ್ನು ಅತ್ಯಂತ ಪ್ರೀತಿಸುತ್ತೇವೋ ಅವರನ್ನು ಕಳೆದುಕೊಳ್ಳುವ ಭೀತಿ. ಮಾರುತಿ ತನ್ನ ತಾಯಿಯನ್ನು ದೀರ್ಘ ನೋವಿನ ಸ್ಥಿತಿಯಲ್ಲಿ ನೋಡಿದ್ದಾನೆ ಮತ್ತು ಈ ಅನುಭೂತಿ ಅವನನ್ನು ಒಳಗಿನಿಂದ ನಡುಗಿಸಿಬಿಟ್ಟಿದೆ. ಆದರೆ ಕೇವಲ ಕೆಲ ಕ್ಷಣಗಳಿಗಾದರೂ ಅವನು ಕ್ರೋಧಾವೇಶಕ್ಕೆ ಒಳಗಾಗಿದ್ದ ಕಾಗವಾಹನ. ಇದರ ಪ್ರಮಾಣ ನಿನ್ನ ಮುಂದೆಯೇ ಇದೆ. ಯೋಚಿಸು, ಒಂದು ವೇಳೆ ಅವನ ಭಯ ಸತ್ಯವಾಗಿ ಬಿಟ್ಟರೆ, ಅಂದರೆ ದೇವಿ ಅಂಜನಿಗೆ ಮೃತ್ಯು ಪ್ರಾಪ್ತಿಯಾಗುವುದೇ? ಒಂದು ವೇಳೆ ವಾಸ್ತವವಾಗಿ ಇದು ನಡೆದು ಬಿಟ್ಟರೆ ಕಾಗವಾಹನ, ಯೋಚಿಸು ಮಾರುತಿಯ ಮನಸ್ಥಿತಿ ಏನಾಗಬಹುದೆಂದು. ನಿಸ್ಸಂದೇಹವಾಗಿ ತಾಳ್ಮೆಯನ್ನು ಕಳೆದುಕೊಳ್ಳುವನು ಮತ್ತು ಕ್ರೋಧದಲ್ಲಿ ಅವನು ತನ್ನ ದಿವ್ಯ ಶಕ್ತಿಗಳ ದುರುಪಯೋಗ ಮಾಡಿಬಿಡುವನು. ಮತ್ತು ಇದೇ ನಮ್ಮ ಲಕ್ಷ್ಯ. ನಾವು ಮಾರುತಿಯನ್ನು ಎಂತಹ ಸಂಕಟದಲ್ಲಿ ತಂದು ನಿಲ್ಲಿಸುತ್ತೇವೆಂದರೆ ಅದು ಅವನ ಅಂತ್ಯಕ್ಕೆ ಕಾರಣವಾಗುವುದು. ಆದರೆ ಸ್ವಾಮಿ, ನಮಗೊಂದು ಸತ್ಯ ಅರ್ಥವಾಗಿದೆ. ಮಾರುತಿ ಇರುವವರೆಗೂ ದೇವಿ ಅಂಜನಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಹೇಗಾದರೂ ಮಾಡಿ ತಾಯಿಯನ್ನು ರಕ್ಷಿಸುತ್ತಾನೆ. ಅವನು ಅಂಜನಿಯಿಂದಲೇ ಅಂಜನಿಯನ್ನು ರಕ್ಷಿಸಬಲ್ಲನೆ. ಹೇ ಮಹಾದೇವ, ನಮ್ಮ ಪರಿವಾರದ ಮೇಲೆ ನಿಮ್ಮ ಕೃಪಾದೃಷ್ಟಿನ ಯಾವಾಗಲೂ ಇಟ್ಟಿರ್ತೀರಿ. ಹಾಗೂ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರ್ಲಿ ಅಂತ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ನಿರೋಗಿಯಾಗಿರ್ಲಿ, ದೀರ್ಘಾಯುವಾಗಿರ್ಲಿ. ಹೇ ಮಹಾಮೃತ್ಯುಂಜಯ ಮಹಾದೇವ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಹರ ಹರ ಮಹಾದೇವ, ಹರ ಹರ ಮಹಾದೇವ.
ಯಾರವಳು ಆ ಸ್ತ್ರೀ? ಆ ಸ್ತ್ರೀಯನ್ನ ನೋಡ್ತಾ ಇದ್ರೆ ನಮ್ಮ ಪ್ರತಿಬಿಂಬನೆ ನೋಡ್ದಾಗಿದ್ಯಲ್ಲ. ಇದೆಲ್ಲ ಮಾಯೆ ಅಲ್ಲ ತಾನೆ?